ಆತ್ಮೀಯ ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯಗಳ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಅವರು ಬರೆದಿರುವಂಥ ನನ್ನ ಮಗಳು ತುಂಟಿ ಅಲ್ಲ ಲೇಖನ ಸಂಗ್ರಹಗಳು ಎಲ್ಲ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಓದಲೇಬೇಕಾದಂಥ ಒಂದು ಸಾಹಿತ್ಯ ಕೃತಿ. ಮಗುವಿನ ಮನೋವಿಕಾಸಕ್ಕೆ ಸಂಬಂಧಿಸಿದಂತೆ ಸ್ವಭಾವದಲ್ಲಿ ಆಗುವಂಥ, ವಯಸ್ಸಿಗನುಗುಣವಾಗಿ ಸ್ವಭಾವದಲ್ಲಿ ಆಗುವಂಥ ಬದಲಾವಣೆಗಳು ಹಾಗೂ ಆ ಬದಲಾವಣೆಗಳನ್ನು ನಾವು ಪಾಲಕರು ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥ ಕುರಿತಾಗಿರುವಂಥ ಮಾಹಿತಿಯನ್ನು, ಹಾಗೆ ನಿರೀಕ್ಷಿತವಾಗಿ ಹಾಗೂ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ಸಂಭವಿಸ್ತವೆ. ಹಾಗೆಲ್ಲ ಘಟನೆಗಳನ್ನು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಿಸಬೇಕು, ಹಾಗೆ ನಿರ್ವಹಿಸಲು ಸಹಾಯಕವಾಗುವಂಥ ಒಂದು ಅಪರೂಪದ ಕೃತಿ ಇದಾಗಿದೆ. ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ತಾವೇ ಸ್ಥಾಪಿಸಿದಂತಹ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ನಿವೃತ್ತಿ ಹೊಂದಿದ ಬಳಿಕ ಪೂರ್ಣಾವಧಿಯಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸದೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎಂದು ದಾಮ್ಲೆ ಅವರು ನಂಬಿಕೆ. ಹಾಗಾಗಿ ಮಗುವಿನ ಮನಸ್ಸು, ನೇರ ಕಥಾ ಸಂಕಲನ, ಜಾತ್ರೆಗಳ ಜನಪದೀಯ ಅಧ್ಯಯನ, ಭೂ ಸುಧಾರಣೆಯ ಬಗ್ಗೆ ಚಿತ್ರಿಸಿದ ನೆಲದ ನಂಟು ಕಾದಂಬರಿ, ಯಕ್ಷಗಾನ ರಂಗಭಾಷೆ ಹಾಗೂ ಅತ್ಯುತ್ತಮ ಕಾಲೇಜು ಶಿಕ್ಷಕ ಪ್ರಶಸ್ತಿ, ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ, ಅರಣ್ಯ ಮಿತ್ರ ಪ್ರಶಸ್ತಿ ದಾಮ್ಲೆ ಅವರಿಗೆ ದೊರಕಿವೆ. ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಅವರು ಬರೆದಿರುವಂಥ ನನ್ನ ಮಗಳು ತುಂಟಿಯಲ್ಲ ಅನ್ನುವಂಥ ಕೃತಿಯ ಪರಿಚಯವನ್ನು ಇವತ್ತಿನ ದಿನ ನಾನು ಮಾಡಲಿದ್ದೇನೆ. ಈ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ES ಧರಣೇಂದ್ರಯ್ಯ ಮನೋವಿಜ್ಞಾನ ದತ್ತಿ ಪ್ರಶಸ್ತಿ ಈ ಕೃತಿಗೆ ಒದಗಿ ಬಂದಿದೆ. ನವ ಕರ್ನಾಟಕ ಪ್ರಕಾಶನದವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಇವತ್ತು ದಿನಾಂಕ 26 ಜುಲೈ 2026 ಭಾನುವಾರದಂದು 130ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. 130ನೇ ಕೃತಿ ನನ್ನ ಮಗಳು ತುಂಟಿ ಅಲ್ಲ ಅನ್ನುವಂಥದ್ದು. ಈ ಕೃತಿ 2025ರಲ್ಲಿ ಪ್ರಕಟವಾಗಿದ್ದು 80 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 110 ಪುಟಗಳನ್ನು 80 ಪುಟಗಳನ್ನು ಒಳಗೊಂಡಿರುವಂತಹ ಕೃತಿ 110 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮೊದಲನೇ ಮುದ್ರಣ 2021ರಲ್ಲಿ, ಎರಡನೇ ಮುದ್ರಣ 2025ರಲ್ಲಿ ಆಗಿದೆ. ನವಕರ್ನಾಟಕ ಪಬ್ಲಿಕೇಶನ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಇದರಲ್ಲಿ ನಾವು ವಿಶೇಷವಾಗಿ ಮಕ್ಕಳು ಸಮಾಜದ ಆಸ್ತಿ, ಮಕ್ಕಳೇ ಮುಂದಿನ ಭವಿಷ್ಯದ ದಾರಿದೀಪಗಳಾಗಿ ಹಾಗೂ ಭವಿಷ್ಯದ ನಾಗರಿಕರಾಗಿರುವುದರಿಂದ ಮಕ್ಕಳನ್ನು ನಾವು ಯಾವ ರೀತಿ ಪಾಲನೆ ಮಾಡಬೇಕು, ಹಾಗೆ ತಪ್ಪು ದಾರಿಯಲ್ಲಿ ಹೋಗ್ತಿರುವಾಗ ಅವರನ್ನ ಸರಿದಾರಿಗೆ ಹೇಗೆ ತರಬೇಕು ಅನ್ನುವಂಥ ಮಹತ್ವದ ಅಂಶಗಳನ್ನು ಒಳಗೊಂಡಿರುವಂಥ ಈ ಕೃತಿ ತುಂಬಾ ಉಪಯುಕ್ತವಾಗಿದೆ. ಒಟ್ಟು 10 ಅಧ್ಯಾಯಗಳನ್ನು ಒಳಗೊಂಡಿರುವಂಥ ಈ ಕೃತಿ 10 ವಿಭಿನ್ನ ಮಕ್ಕಳನ್ನ ಕುರಿತಾಗಿ ಈ ಸಂಗತಿಗಳನ್ನ ಹಾಗೂ ಅವರ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರಿದ್ದು, ಅವ ಮಕ್ಕಳನ್ನ ಮತ್ತೆ ಸರಿದಾರಿಗೆ ತರಲು ಮಾಡಿದಂಥ ಪ್ರಯತ್ನಗಳ ಕುರಿತಾಗಿ ಈ ಕೃತಿ ವಿಷಯ ವಸ್ತು 10 ವಿಭಿನ್ನ ವಿಷಯಗಳ ಕುರಿತು 10 ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳ ಕುರಿತಾಗಿರುವಂಥ ವಿಷಯ ವಸ್ತು ಇದೆ. ಇನ್ನು ಪರಿಸ್ಥಿತಿಯ ಕೂಸು ಅನ್ನುವಂಥ ಒಂದು ಕೃತಿಯಲ್ಲಿ ವಿಸ್ಮಿತ 12 ವರ್ಷದ ಮಗ ಸುಮಂತ್, ಅವನು ಏನ್ ಮಾಡಿರ್ತಾನೆ, ಮನೆಗೆ ಬಂದು ಗುಟ್ಲೆ ಬ್ಯಾಗು, ಲಂಚ್ ಬ್ಯಾಗು, ಶೂಸು ಅವನ್ನೆಲ್ಲ ಬಿಸಾಕಿ ಬಹಳ ಸಿಟ್ನಾಗ ಕುಂತಿರ್ತಾನೆ. ಅವಾಗ ಅವಳ ತಾಯಿ ವಿಸ್ಮಿತಾಗ ಒಂದ್ ಸ್ವಲ್ಪ ಈ ಎಲ್ಲ ಘಟನೆಗಳು ನಡೆಯುವಂಥದ್ದು ಒಂದು ವಿಭಿನ್ನ ವಿಶೇಷ ಅಂದ್ರೆ, ಎಲ್ಲರಿಗೂ ಬಹುತೇಕ ಎಲ್ಲ ಘಟನೆಗಳು ಒಬ್ಬನೇ ಮಗ ಒಬ್ಬನೇ ಮಗಳಿರುವಂತ ಕುಟುಂಬಗಳಲ್ಲಿ ಆಗುವಂತ ಸನ್ನಿವೇಶಗಳನ್ನ ಈ ಕೃತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಒಬ್ಬರೇ ಮಗು ಇದ್ದಾಗ, ಕುಟುಂಬದಲ್ಲಿ ಒಬ್ಬೇ ಮಗಳು ಇದ್ದಾಗ ಅಲ್ಲಿ ಅತಿಯಾದ ಮುದ್ದು ಮಾಡುವಂತಹ ಕ್ರಮ, ಹಾಗೂ ಅವರು ಏನೇ ತಪ್ಪು ಮಾಡಿದ್ರು ಸಹ ತಿದ್ದದೆ ಆ ತಪ್ಪನ್ನೇ ಸರಿಪಡಿಸಿ ಪ್ರಶಂಸಿಸಿ, ಅದೇ ತಪ್ಪನ್ನೇ ನಾವು ಇರ್ಲಿ ಮಾಡಿದ್ರೆ ಆಯ್ತು ಅಂತ ತಪ್ಪು ಅಂತೇಳಿ ಅದನ್ನೇ ನಾವು
ಬೆಂಬಲಿಸುವ ಕಾರಣದಿಂದ ಆ ಮಗು ಮುಂದೆ ಯಾವೆಲ್ಲ ತಪ್ಪುಗಳನ್ನ ಮಾಡುತ್ತೆ ಅನ್ನುವಂಥದ್ದು ಪರಿಸ್ಥಿತಿಯ ಕೂಸು ಅನ್ನುವಂತ ಈ ಲೇಖನದಲ್ಲಿ ನಾವು ಕಾಣಬಹುದು. ವಿಸ್ಮಿತ ತಾಯಿ ಮಗು ಸುಮಂತ್ ಶಾಲೆಯಿಂದ ಬಂದಾಗ ಅವನು ಬ್ಯಾಗ್ ಎಲ್ಲ ಬಿಸಾಕ್ತಾನ. ಬ್ಯಾಗ್ ಎಲ್ಲ ಬಿಸಾಕಿದಾಗ ಆಕೆ ಯಾಕೆ ಕೋಪಗೊಂಡನ ಅಂತೇಳಿ ನೋಡ್ತಾಳ. ಮೊದಲೇ ಮತ್ತು ಕೋಪಗೊಂಡಾಗ ರಮಸಕ್ ಹೋದ್ರೆ ಬಹಳಷ್ಟು ಕೋಪ ಮಾಡ್ಕೊಂತಾನ ಅಂತೇಳಿ ಸ್ವಲ್ಪ ತಡೆದು ರಮಿಸ್ಬೇಕಂತೇಳಿ ಸ್ವಲ್ಪ ಸುಮ್ಮನೆ ಆಗ್ತಾಳ. ಆಮೇಲೆ ಸ್ವಲ್ಪ ಆದ್ಮೇಲೆ ಶಾಲೆಗೆ ಏನಾಯ್ತು ಅಂದ್ರೆ, ಇಲ್ಲ ನನಗೆ ಕಂಪ್ಯೂಟರ್ ಟೀಚರು ಹೀಯಾಳಿಸಿದ್ರು, ಕಂಪ್ಯೂಟರ್ನಾಗ ನೀನು ಭಾಳ ಹುಷಾರದಿಯಲ್ಲ, ಯಾಕೆ ನಿನಗೆ ಇವೆಲ್ಲ ಅಂತೇಳಿ ನನಗೆ ಅಂದ್ರು, ಉಳಿದವರೆಲ್ಲ ನಕ್ರು ಅಂತ ಹೇಳ್ತಾನ. ಸರಿ, ಅವಾಗ ಅವರು ಏನ್ ಮಾಡ್ತಾರ, ತಂದೆ ತಾಯಿ ಶಾಲೆಗೆ ಹೋಗಿ ಕಂಪ್ಲೇಂಟ್ ತಳಿಬೇಕಂತ ಪ್ರಿನ್ಸಿಪಲ್ ತಲೆ ಹೋಗ್ತಾರ. ಪ್ರಿನ್ಸಿಪಲ್ ತಲೆ ಹೋಗಿ ಹೇಳ್ತಾರ, ಮಕ್ಕಳಿಗೆ ಕಂಪ್ಯೂಟರ್ ಪ್ರಾಕ್ಟಿಕಲ್ ಕೊಡಬೇಕಾದ್ರೂ ಸಹ ಟೀಚರ್ ಭೇದ ಭಾವ ಮಾಡ್ತಾರೆ ಅನ್ನುವಂತ ಒಂದು ವಿಷಯವನ್ನ ಹೇಳ್ತಾರೆ. ಅವಾಗ ಪ್ರಿನ್ಸಿಪಲ್ಗೆ ಬಂದು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಅವರು ಕಂಪ್ಯೂಟರ್ ಟೀಚರ್ನ ಕರೆಸ್ತಾರೆ. ಅವಾಗ ಇವ್ರು ಹೇಳ್ತಾರೆ, ಇಲ್ಲ ನನ್ನ ಮಗುಗ ಕಂಪ್ಯೂಟರ್ ಅಸೈನ್ಮೆಂಟ್ ಕೊಡೋದ್ರಾಗ ಭೇದ ಭಾವ ಮಾಡ್ತಾರೆ. ಆಮೇಲೆ ಅವನು ಕಂಪ್ಯೂಟರ್ ಕಲ್ತಿರ್ಬೇಕಾದ್ರೆ ಇನ್ನೂ ಸಮಯ ಇದ್ರೂ ಸಹ ಅವನ್ನ ಎಬಿಸಿ ಬೇರೆ ಹುಡುಗನ ಕುಂದರಿಸ್ತಾರೆ ಅನ್ನುವಂತ ಕಂಪ್ಲೇಂಟ್ ಅನ್ನ ಟೀಚರ್ ಮೇಲೆ ಹೇಳ್ತಾರೆ. ಅವಾಗ ಟೀಚರ್ ಇವ್ರನ್ನೆಲ್ಲ ಬಂದ್ ಪ್ರಿನ್ಸಿಪಲ್ ಕರೆದ ನಂತರ ಟೀಚರ್ ಬರ್ತಾರೆ. ಟೀಚರ್ ಹೇಳ್ತಾರೆ, ಇಲ್ಲ ನಿಮ್ಮ ಮಗು ಕಂಪ್ಯೂಟರ್ ನನ್ನ ಆಲ್ರೆಡಿ ಅದರೊಳಗೆ ಪರಿಣಿತನಿದ್ದಾನೆ, ಹಾಗಾಗಿ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದೆ ಅಂತ ಹೇಳ್ತಾರೆ. ನಂತರ ಅವರು, ಇಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನನ್ನ ಮಗುವಿಗೆ ಅಂತ ಹೇಳಿದ ನಂತರ ಅವ್ರ ಕಂಪ್ಯೂಟರ್ ಟೀಚರ್ ಹೇಳ್ತಾರ, ಇಲ್ಲ ನಿಮ್ ಮಗು ಬೇರೆ ಬೇರೆ ಗೇಮ್ಸ್ ಗಳನ್ನ ತಂದು ಇದ್ರೊಳಗೆ ಡೌನ್ಲೋಡ್ ಮಾಡ್ತಾ ಇದಾನ, ಹಾಗಾಗಿ ನೀನು ಕಂಪ್ಯೂಟರ್ ಜ್ಞಾನ ಇಲ್ಲಿ ತೋರಿಸ್ಬೇಡ ಅಂತ ಹೇಳಿ ಬೈದೆ ಅಂತ ಅಂದಾಗ, ಅಲ್ಲಿ ಪರೀಕ್ಷೆ ಮಾಡಿದಾಗ ಮಗು ಬೇರೆ ಬೇರೆ ಗೇಮ್ಗಳನ್ನ ಶಾಲಾ ಕಂಪ್ಯೂಟರ್ ನಲ್ಲಿ ಡೌನ್ಲೋಡ್ ಮಾಡಿ ಅಲ್ಲಿ ಯಾವುದೇ ಕಂಪ್ಯೂಟರ್ ಕಲಿಕೆಯನ್ನು ಮಾಡದೆ ಗೇಮ್ಗಳನ್ನ ನೋಡುವಂಥದ್ದು, ಇತರ ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರೇರಣೆ ಕೊಡುವಂಥದ್ದು ಮಾಡ್ತಿರ್ತಾನೆ. ಈಗ ತಮ್ಮ ಮಗುವಿನದೇ ತಪ್ಪು ಅಂತ ಗೊತ್ತಾದಾಗ ಅಲ್ಲಿ ತಂದೆ ತಾಯಿ ಬಹಳ ಬೇಜಾರಿನಿಂದ ಮನೆಗೆ ಬರ್ತಾರೆ. ಅಲ್ಲಿ ಏನಾಗಿರ್ತೈತೆ ಅಂದ್ರೆ, ಮಗು ಬೇರೆ ಓಣಿಯ ಮಕ್ಕಳೊಂದಿಗೆ ಕ್ರಿಕೆಟ್ ಆಟ ಆಡ್ತಿರ್ತಾನೆ ಫಸ್ಟಿಗೆ. ಆದ್ರೆ ತಾಯಿ ಹೋಗಿ ನನ್ನ ಮಗಗೆ ಬ್ಯಾಟಿಂಗ್ ಬೇಕಂದ್ರೆ ಬ್ಯಾಟಿಂಗು, ಹಾಗೆ ಕೀಪರ್ ಬೇಕಂದ್ರೆ ಕೀಪರು, ಬೌಲಿಂಗ್ ಬೇಕಂದ್ರೆ ಬೌಲಿಂಗು ಹೇಳಿ ಕೊಡಿಸ್ತಿರ್ತಾಳೆ. ಆದ್ರೆ ಅವನು ತಂದ ಆಟ ಆದ ಗುಟ್ಲೇನೆ ಮನೆಗೆ ಬಂದ್ಬಿಡ್ತಿರ್ತಾನೆ. ಬೌಲಿಂಗ್ ಆದ್ಮೇಲೆ ಫೀಲ್ಡಿಂಗ್ ಮಾಡ್ಬೇಕು ಅನ್ನೋಂಥದ್ದು ಅವ್ನು ಮಾಡ್ತಿರಲ್ಲ. ಹಾಗೆ ಬ್ಯಾಟಿಂಗ್ ಆದ್ಮೇಲೆ ಬೌಲಿಂಗ್ ಮಾಡ್ಬೇಕು ಅಂತಂದ್ರೆ ಅವನಿರಲ್ಲ, ತಂದ ಆದ್ಬಿಟ್ಲೆ ಮನೆಗೆ ಬಂದ್ಬಿಡ್ತಿರ್ತಾನೆ. ಅದನ್ನ ಪ್ರಶ್ನಿಸಿದ್ರೆ ಮಕ್ಕಳಿಗೆ ಅವ್ರ ತಾಯಿ ಬೈತಿರ್ತಾಳ, ಇಲ್ಲ ಹೋಗ ಅವನು ಅಷ್ಟೇ ಆಡ್ತಾನ ಅಂತದ್ದು. ಹಾಗಾಗಿ ಓಣಿಯ ಯಾವ ಮಗು ಸಹ ಇವನನ್ನ ಆಟಕ್ಕೆ ಕರೆದುಕೊಳ್ಳುತ್ತಾನೆ ಇರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅವನು ಟಿವಿ ರಿಮೋಟು ಅಷ್ಟೇ ಸೀಮಿತ ಆಗ್ತಾನೆ. ನಂತರ ತಂದೆ ಕಂಪ್ಯೂಟರ್ನ ತಂದು ಕೊಟ್ಟನಾಗ ಓಣಿಯ ಮಕ್ಕಳೆಲ್ಲ ಸಹ ಕಂಪ್ಯೂಟರ್ನ ನನಗೆ ತೋರಿಸು ಅಂದಾಗ ಅವನು ದೂರದಿಂದ ತೋರಿಸ್ತಾನೆ. ಇನ್ನು ಒಂದು ವಾರ ಆದ್ಮೇಲೆ ಹತ್ತಿರದಿಂದ ತೋರಿಸಿ ಯಾರಿಗೂ ಮುಟ್ಸ್ಕೊಡ್ಸೋದಿಲ್ಲ. ಹಾಗಾಗಿ ಇವನ ನಡವಳಿಕೆಯಿಂದಾಗಿ ಅವನ ಎಲ್ಲ ಸ್ನೇಹಿತರು ಅವನಿಂದ ದೂರ ಆಗ್ಬಿಡ್ತಾರೆ. ಹಾಗಾಗಿ ಅವನಿಗೆ ಏಕಾಂಗಿತನ ಕಾಡ್ತದ. ಹಾಗಾಗಿ ಅವನಿಗೆ ಕಂಪ್ಯೂಟ್ರು, ಟಿವಿ, ಅವನ ಫ್ರೆಂಡ್ಸ್ ಆಗ್ತಾರೆ. ಅವನಿಂದ ಕ್ರಿಕೆಟ್ ಆಟದಿಂದನೂ ದೂರ ಆಗ್ತಾನೆ, ಸ್ನೇಹಿತರಿಂದನೂ ದೂರ ಆಗ್ತಾನೆ. ಹಾಗಾಗಿ ಏಕಾಂಗಿತನದಿರೋದ್ರಿಂದ ಅವನು ಯಾರನ್ನು ಸಹ ಹತ್ತಿರ ಕೊಡ್ತಿರಲ್ಲ. ಇವನ ಸಾಮಾನು ಸಹ ಯಾರಿಗೆ ಮುಟ್ಟಕ್ ಬಿಡ್ತಿರಲ್ಲ. ನಂತರ ಅವನನ್ನ ಮನೋವಿಜ್ಞಾನಿ ವೈದ್ಯರ ತಲೆ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿದ ನಂತರ ಅವನು ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ. ಅವನಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಡುವಂಥದ್ದು, ಮತ್ತೆ ಫ್ರೆಂಡ್ಸ್ ಜೊತೆ ಆಟ ಆಡಕ್ ಹೋಗುವಂಥದ್ದು ಸನ್ನಿವೇಶವನ್ನ ಸೃಷ್ಟಿಸುವ ಮೂಲಕ ಅವನನ್ನು ಮೊದಲ ಸ್ಥಿತಿಗೆ ತರುವಲ್ಲಿ ತಂದೆ ತಾಯಿ ಯಶಸ್ಸಾಗ್ತಾರೆ. ಅಂದ್ರೆ ಇಲ್ಲಿ ಗೆಳೆಯರ ಒಂದು ಪಾತ್ರ ಎಷ್ಟು ಮುಖ್ಯ ಅನ್ನುವಂಥದ್ದು ನಾವು ಈ ಲೇಖನದಲ್ಲಿ ನೋಡಬಹುದು. ಯಾಕಂದ್ರೆ ಗೆಳೆಯರು ಕೇವಲ ಆಟ ಪಾಠಗಳಲ್ಲಿ ಜೊತೆಗಿರೋದಲ್ಲ, ಅವರನ್ನ ವೈಜ್ಞಾನಿಕ ವಿಕಾಸವನ್ನಗೊಳ್ಬೇಕು, ದೈಹಿಕವಾಗಿನೂ ಸಹ ವಿಕಾಸ ಆಗ್ಬೇಕಂದ್ರೆ ಸ್ನೇಹಿತರ ಜೊತೆಗೆ ಆಟ ಆಡುವಂಥದ್ದು ತುಂಬಾ ಮಹತ್ವದಾಗುತ್ತೆ. ಸ್ನೇಹಿತರ ಜೊತೆ ಹರಟೆ ಹೊಡೆಯುವಂಥದ್ದು ಸಹ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಈ ಎಲ್ಲ ಅಂಶಗಳನ್ನ ನಾವು ಈ ಲೇಖನದಲ್ಲಿ ಕಾಣಬಹುದು. ಇನ್ನು ಒಂದು 2 ಅಂಕಗಳ ಪ್ರತಿಷ್ಠೆ ಅನ್ನುವಂತ ಒಂದು ಲೇಖನದಲ್ಲಿ ನಾವು ನೋಡಬಹುದು, ಕೇವಲ 2 ಅಂಕಗಳಿಂದ ಎಷ್ಟೆಲ್ಲ ಘಟನೆಗಳಾಗುತ್ತೆ ಅನ್ನುವಂಥದ್ದು. 7ನೇ ತರಗತಿ ಓದ್ತಿರುವಂತ ಸೌಮ್ಯ 2007ರಲ್ಲಿ ಚೆನ್ನಾಗಿ ಶಾಲೆಗೆ ಟಾಪರ್ ಆಗಿರ್ತಾಳೆ. 6ನೇ ತರಗತಿ ತನೂ ಟಾಪರೇ ಆಗಿರ್ತಾಳೆ. 2007ರಲ್ಲಿ 7ನೇ ತರಗತಿ ಪ್ರವೇಶಿರುವಂತ ಸೌಮ್ಯ, ಆಕೆ ಗಾಯನ ಕ್ಲಾಸ್ನಾಗ ಇರ್ತಾಳೆ.
ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ತಾಳೆ, ಹಾಗೆ ನೃತ್ಯ ತರಗತಿಗಳಿಗೂ ಹೋಗ್ತಿರ್ತಾಳೆ. ಎಲ್ಲವನ್ನೂ ಸಹ ಸಮರ್ಪಕವಾಗಿ ಸಮಯವನ್ನ ಸಂಭಾಳಿಸ್ತಾ ಟಾಪರ್ ಆಗಿರ್ತಾಳೆ. ಯಾವಾಗ 2007ರಲ್ಲಿ 7ನೇ ತರಗತಿ ಬಂದಾಗ ಅವಳು 2 ಅಂಕಗಳನ್ನ ಕಡಿಮೆ ತಗೊಂಡು 5ನೇ ರ್ಯಾಂಕ್ ಪಡಿತಾಳೆ. 5ನೇ ರ್ಯಾಂಕ್ ಪಡೆದಾಗ ತಾಯಿಗೆ ಓಣಿಯ ಮಹಿಳೆಯರಲ್ಲಿ ಅವ್ರ ತನ್ನ ಗೆಳತಿಯರಲ್ಲಿ ಯಾವಾಗ್ಲೂ ಜಂಬ ಕೊಚ್ಕೊಳೋದು ಒಂದು ರೂಢಿ. ನನ್ನ ಮಗಳು ಕ್ಲಾಸ್ಗೆ ಟಾಪ್ ಅಂತೇಳಿ. ಆದ್ರೆ ಆ 5ನೇ ರ್ಯಾಂಕ್ ಬಂದಿದ್ದು ಆ ತಾಯಿಗೆ ಸಹಿಸಕ್ಕಾಗೋದಿಲ್ಲ. ನನ್ನ ಮಗಳು 5ನೇ ರ್ಯಾಂಕ್ ಬಂದ್ಬಿಟ್ಲ ಅಂತೇಳಿ ಮಗುವಿನ ಮೇಲೆ ಒತ್ತಡವನ್ನ ಏರ್ತಾಳೆ. ಸೌಮ್ಯ ಹೇಳ್ತಾಳೆ, ಇಲ್ಲಮ್ಮ ನಾನು 2 ಮಾರ್ಕ್ಸ್ ಕಡಿಮೆ ತಗಂದೀನಿ, ಹಂಗಾಗಿ 5ನೇ ರ್ಯಾಂಕ್ ಬಂದೀನಿ ಅಂತ ಹೇಳ್ತಾಳೆ. ಇಲ್ಲ, ನೀನು 2 ಮಾರ್ಕ್ಸ್ ಕಡಿಮೆ ತಗೋದಲ್ಲ, ನೀನು 1ನೇ ರ್ಯಾಂಕ್ ಇಂದ 5ನೇ ರ್ಯಾಂಕ್ ಬಂದಿ ಅಂತೇಳಿ. ಮಗು ಮತ್ತೆ ಹೇಳುತ್ತೆ, ಇಲ್ಲಮ್ಮ ನಾನು ಮುಂದಿನ ತಿಂಗಳು ನಡೆಯುವಂತ ಟೆಸ್ಟ್ ನಲ್ಲಿ ನಾನು ಹೆಚ್ಚಿನ ಅಂಕ ಗಳಿಸಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ, ಇನ್ಮೇಲೆ ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಾರ್ದು, ಸಂಗೀತ ಕ್ಲಾಸಿಗೆ ಹೋಗ್ಬಾರ್ದು, ಕೇವಲ ಓದಬೇಕು ಅನ್ನುವಂಥದ್ದು ಮಾನಸಿಕವಾಗಿ ಒತ್ತಡವನ್ನ ಏರಕ್ ಪ್ರಾರಂಭಿಸ್ತಾಳೆ. ಅದು ದಿನದಿಂದ ದಿನಕ್ಕೆ ಯಾವ ರೀತಿ ಹೋಗುತ್ತೆ ಅಂದ್ರೆ, ಅವಳು ಸೌಮ್ಯ ತರಗತಿಯ ನಡೆಯುವಂತ ಯಾವ ಕ್ಲಾಸನ್ನು ಸಹ ಆಸಕ್ತಿಯಿಂದ ಕೇಳಕ್ಕೆ ಇಷ್ಟಪಡ್ತಿರಲ್ಲ. ಕೊನೆಗೆ ಟೆಸ್ಟ್ ಇಟ್ಟಾಗ ಓದ್ಸಲ ಪಡೆದಕ್ಕಿಂತ ಕಡಿಮೆ ಮಾರ್ಕ್ಸ್ ಗಳನ್ನ ಪಡೆದು ಬಿಡ್ತಾಳೆ. ಅದರಿಂದ ಆಕಿ ತಾಯಿ ಮತ್ತೆ ಕಂಪ್ಲೇಂಟ್ ತಗೊಂಡು ಶಾಲೆಗೆ ಬರ್ತಾಳೆ. ಪ್ರಿನ್ಸಿಪಲ್ಗೆ ಭೇಟಿಯಾಗ್ತಾಳೆ. ಅಲ್ರಿ, 6ನೇ ಕ್ಲಾಸಿಂದ ಟಾಪರ್ ಆಗಿರುವಂತ ನನ್ನ ಮಗಳು ಈಗ 7ನೇ ಕ್ಲಾಸ್ನಲ್ಲಿ ಯಾಕೆ ಹಿಂದೆ ಬೀಳ್ತಿದ್ದಾಳ? ಹೋದ್ ತಿಂಗಳು 5ನೇ ರ್ಯಾಂಕ್ ಬಂದಿದ್ಲು, ಈ ಸಲ ಇನ್ನೂ ಕಡಿಮೆ ಅಂಕ ಗಳಿಸಿದಾಳ ಅಂದಾಗ ಆ ಮಗು ಎಲ್ಲ ಸಂಗೀತ ಕ್ಲಾಸು ಹಾಗೂ ನೃತ್ಯ ಕ್ಲಾಸ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಂಬಾ ಹೆಸರಾಗಿರುವಂತ ಮಗು ಅಂತರ್ ಕಾಲೇಜು ಕಾಂಪಿಟೇಷನ್ ಇದ್ದಾಗನು ಸಹ ಮಗುವಿನ ಹೆಸರನ್ನ ಕೊಡೋದಿಲ್ಲ ಅವರು. ಯಾಕೆ ಕೊಡೋದಿಲ್ಲ ಅಂತ ಪ್ರಿನ್ಸಿಪಲ್ಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ನಂತರ ಟೀಚರ್ ಹೇಳ್ತಾರೆ, ಇಲ್ರಿ, ಆ ಕ್ಲಾಸನ್ನ ಅವ್ರ ತಾಯಿ ಬಿಡಿಸಿದ್ದಾರೆ ಅಂತೇಳಿ. ನಂತರ ಮತ್ತೆ ಕಲಿಕೆಯಲ್ಲಿ ಹಿಂದುಳಿತಾ ಹೋದಾಗ ಮತ್ತೆ ಸಮಸ್ಯೆ ಎದುರಾಗುತ್ತೆ. ಅವಾಗ ತಾಯಿ ಬಂದು ಪ್ರಿನ್ಸಿಪಲ್ ಕೇಳಿದಾಗ ಪ್ರಿನ್ಸಿಪಲ್ ಕೇಳ್ತಾರೆ, ಯಾಕ್ರಿ ನೀವು ಬಿಡಿಸಿರಿ ಅಂದಾಗ, ಇಲ್ಲ ರೀ ಮಾರ್ಕ್ಸ್ ಕಡಿಮೆ ಬಿದ್ದಾವ ಅಂದಾಗ ಅವ್ರ ಶಿಕ್ಷಕರು ಹೇಳ್ತಾರೆ, ನೋಡ್ರಿ, ಪಠ್ಯ ಎಷ್ಟು ಇಂಪಾರ್ಟೆಂಟು, ಸಹಪಠ್ಯ ಚಟುವಟಿಕೆಗಳನ್ನು ಅಷ್ಟೇ ಇಂಪಾರ್ಟೆಂಟ್. ನೀವು ಅಲ್ಲಿ ಕ್ಲಾಸ್ ಬಿಡಿಸಿರೋದ್ರಿಂದ ಆಕೆಗೆ ಇಂಟ್ರೆಸ್ಟ್ ತರಗತಿಯಲ್ಲೂ ಸಹ ಕಡಿಮೆ ಆಗಿದೆ. ಹಾಗಾಗಿ ಪುನಃ ಆಕೆಯನ್ನ ನೃತ್ಯ ಕ್ಲಾಸಿಗೆ ಹಾಗೂ ಸಂಗೀತ ಕ್ಲಾಸಿಗೆ ಕಳಿಸಿರಿ. ಆದ್ರಿಂದ ಆಕೆ ಇನ್ನೂ ಲವಲವಿಕೆಯಿಂದ ಇರ್ತಾಳೆ ಅಂತಂದಾಗ ಪುನಃ ಸರಿ ಕಳಿಸ್ತೀನಿ ಅಂತಾರೆ. ಹಾಗೆ ಅವ್ರನ್ನ ಅಂತರ್ ಶಾಲಾ ಮಟ್ಟದಲ್ಲಿ ನಡೆಯುವಂತ ಸ್ಪರ್ಧೆ ಕಳಿಸಿ ನನ್ನ ಮಗಳ ನನಗೆ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಈಗಾಗಲೇ ಲಿಸ್ಟ್ ಆಗಿದೆ, ಕಳಿಸಿವಿ, ನೆಕ್ಸ್ಟ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಮತ್ತೆ ಕ್ಲಾಸಿಗೆ ಹೋಗಕತ್ತ ನಂತರ ಸೌಮ್ಯ ಮತ್ತೆ ಲವಲವಿಕೆಯಿಂದ ಕೂಡಿದಂತ ಒಂದು ಚಟುವಟಿಕೆಯಿಂದ ಕೂಡಿದಂತ ಜೀವನಕ್ಕೆ ಶೈಲಿಗೆ ಹೊಂದಿಕೊಂತಾಳೆ. ಮತ್ತೆ ಓದಿನಲ್ಲಿ ಆಸಕ್ತಿ ಅವಳಲ್ಲಿ ಉಂಟಾಗುತ್ತೆ. ಮತ್ತೆ ಮುಂದೆ ನಡೆದಂತ ಟೆಸ್ಟ್ ನಲ್ಲಿ ಆಕೆ ಒಳ್ಳೆಯ ಅಂಕಗಳನ್ನು ಗಳಿಸ್ತಾಳೆ. ಪ್ರಿನ್ಸಿಪಲ್ ಹೇಳ್ತಾರೆ, ಅಂಕಗಳು ಮುಖ್ಯ ಅಲ್ಲ, ಇದೇನು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲ, ಕೇವಲ ಒಂದು ಯೂನಿಟ್ ಟೆಸ್ಟ್ ನಲ್ಲಿ 1 ಅಂಕ 2 ಅಂಕ ಕಡಿಮೆ ತಂದರೆ ಮಕ್ಕಳ ಮೇಲೆ ಒತ್ತಡ ಏರ್ಬೇಡ್ರಿ. ಯಾಕಂದ್ರೆ ಆ ಮಗು ನಿರಂತರವಾಗಿ ಕಲಿತಾ ಇರ್ತತೆ. ಅದು ಕೇವಲ ಒಂದು ಅಂಕಗಳಿಗೆ ಮಗುವನ್ನ ಸೀಮಿತಗೊಳಿಸ್ಬೇಡ್ರಿ ಅಂತೇಳಿ ಪಾಲಕರಿಗೆ ಮಾಹಿತಿಯನ್ನ ಕೊಟ್ಟು ಕಲಿಸ್ತಾರೆ. ಅವಾಗ ಪಾಲಕರು ಸಹ ಹೌದಲ್ಲ ಅಂತೇಳಿ ತಮ್ಮ ತಪ್ಪನ್ನ ತಿದ್ದಿಕೊಳ್ತಾರೆ. ನಾವು ಯಾವ ರೀತಿ ಮಗುವಿನ ಮೇಲೆ ಒತ್ತಡ ಹಾಕ್ತಿವಿ, ನಮ್ಮೆಲ್ಲ ಆಸೆ ಕನಸುಗಳನ್ನ ಮಗುವಿನ ರೂಪದಲ್ಲಿ ಈಡೇರಿಸಿಕೊಳ್ಳಬೇಕನ್ನುವಂತ ಧಾವಂತದಲ್ಲಿ ಮಕ್ಕಳ ಮೇಲೆ ಅತಿಯಾದ ಒಂದು ಒತ್ತಡವನ್ನು ಹಾಕುವುದರಿಂದ ಅವರು ಕಲಿಕೆಯಲ್ಲಿ ಯಾವ ರೀತಿ ಹಿನ್ನಡೆಯನ್ನು ಅನುಭವಿಸ್ತಾರೆ ಅನ್ನುವಂತ ವಿಷಯವನ್ನ ಈ ಲೇಖನದಲ್ಲಿ ಕಾಣಬಹುದು. ಇನ್ನು ಅವಿಧೇಯ ರಮೇಶ್ ಅನ್ನುವಂತ ಈ ವಿಷಯದಲ್ಲಿ ರಮೇಶ್ 1ನೇ ತರಗತಿಗೆ ಹಚ್ಚಬೇಕಂತ ತಂದೆ, ತಾಯಿ, ತಾತ 4 ಜನನು ಹೋಗಿ ಅಡ್ಮಿಷನ್ ಮಾಡುತ್ತಾರೆ. ಆ ಅಡ್ಮಿಷನ್ ಮಾಡುವ ಪೂರ್ವದಲ್ಲಿ ನಗರದಲ್ಲಿರುವಂತ ಪ್ರತಿಷ್ಠಿತ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅದರೊಳಗಿರುವಂತ ದಿ ಬೆಸ್ಟ್ ಅನ್ನುವಂತ ಶಾಲೆಗೆ 4 ಜನ ಸೇರಿ ಆ ರಮೇಶನನ್ನ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಆದ್ರೆ ಅವನು ಹೇಗಾಗ್ಬಿಟ್ಟಿರ್ತಾನೆ ಅಂದ್ರೆ, ಅವನು ಒಬ್ಬನೇ ಮಗ ಆಗಿರೋದ್ರಿಂದ ತಾತ ಮುದ್ದಿನಿಂದ ಸಾಕ್ಬಿಟ್ಟಿರ್ತಾನೆ. ಅಪ್ಪ ಅಮ್ಮ ಅತಿಯಾದ ಕಾಳಜಿಯನ್ನ ಮಾಡಿರೋದ್ರಿಂದ ಅವನು ಶಾಲೆಯಲ್ಲಿ 1ನೇ ದಿನ ಸೇರಿದಾಗ ಅವನಿಗೆ ಏನು ಆಟ ಸಾಮಾನು ಕೊಡ್ತಾರೋ ಅಷ್ಟು ಆಟ ಸಾಮಾನು ಅವನು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ.
ಆಮೇಲೆ ಕೊಡ್ರಿ ಅಂದ್ರೆ ಯಾರಿಗೂ ಕೊಡ್ತಿರೋದಿಲ್ಲ. ಆಮೇಲೆ ತಾನೇ ಕುಳಿತಂತ ಚೇರು, ತಾನು ಕುಳಿತಂತ ಬೆಂಚಿನಲ್ಲಿ ಬ್ಯಾರೆ ಯಾರನ್ನೂ ಕುಂದ್ರಕ್ ಬಿಡ್ತಿರಲ್ಲ. ಅವ್ನು ತಾನೊಬ್ಬನೇ ಅಲ್ಲಿ ಕುಂದ್ರುವಂಥದ್ದು, ತಾನೊಬ್ಬನೇ ಆಟದ ಸಾಮಾನುಗಳನ್ನ ಬಳಸುವಂಥದ್ದು, ತಾನೊಬ್ಬನೇ ಮಾಡುವಂತ ಕೆಲಸಗಳನ್ನು ಮಾಡ್ತಿರ್ತಾನೆ. ಇದು ಶಿಕ್ಷಕರಿಗೆ ಒಂದು ರೀತಿ ತೆಲ್ಯವಾಗುತ್ತೆ. ಒಂದು ವಾರ ಆದ ನಂತರ ಅವರು ಇತರ ವಿದ್ಯಾರ್ಥಿಗಳ ಹತ್ರ ಹೇಳ್ತಾರೆ, ನೀವೆಲ್ಲ ಗುಡ್ ಬಾಯ್ಸ್ ಅದೀರಿ, ಅವನು ಇಟ್ಕೊಂಡಾನ, ಅವನಿಗಿರ್ಲಿ ಬಿಡ್ರಿ, ನೀವು ಕಮ್ಮರ್ ಅಂತ ಹೇಳ್ತಿರ್ತಾರೆ. ನಂತರ ವಿದ್ಯಾರ್ಥಿಗಳೆಲ್ಲರೂ ಅವನಿಗೆ ರಮೇಶಿಗೆ ಬ್ಯಾಡ್ ಬಾಯ್ ರಮೇಶ, ಬ್ಯಾಡ್ ಬಾಯ್ ರಮೇಶ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಅವರಿಗೆ ತೆಲ್ಯವಾಗುತ್ತೆ ಪಾಲಕರಿಗೆ. ಅವ್ರ ಅಜ್ಜ ಬಂದು ದೂರ್ ಕೊಡ್ತಾರೆ. ಅವಾಗ ಶಿಕ್ಷಕರು ಹೇಳ್ತಾರೆ, ಇಲ್ಲ ನಿಮ್ ಮಗು ಈಗ ಮಾಡ್ತಾ ಇದ್ದಾನ ತರಗತಿಯಲ್ಲಿ, ತನ್ನ ಸಾಮಾನುಗಳನ್ನ ಬೇರೆಯವರೊಂದಿಗೆ ಹಂಚ್ಕೊಳ್ತಾ ಇಲ್ಲ, ಕೂಡಿ ಆಡ್ತಾ ಇಲ್ಲ, ತಾನೊಬ್ಬನೇ ಇದ್ದಾನೆ ಅಂತಂದಾಗ ಅವನು ಆ ರೀತಿ ಮಾಡಲ್ರಿ, ನಮ್ಮ ಮಗು ಮೃದು ಮನಸ್ಸೈತೆ, ನನ್ ಮೊಮ್ಮಗಂದು ನೀವ್ ಚೆನ್ನಾಗಿ ನೋಡ್ರಿ ಅಂತೇಳಿ ಅವನ್ ಏನ್ ಮಾಡ್ಬಿಡ್ತಾನ ಅಜ್ಜ ನೇರವಾಗಿ ಅವನ್ ರಮೇಶನ್ ಕ್ಲಾಸಿಗೆ ಹೋಗಿ ಅಲ್ಲಿರುವಂತ ಮಕ್ಕಳಿಗೆ, ನೀವೆಲ್ಲರೂ ರಮೇಶಿಗೆ ಬ್ಯಾಡ್ ಬಾಯ್ ಅನ್ಬಾರ್ದು, ಅವನಿಗೆ ಗುಡ್ ಬಾಯ್ ಅನ್ಬೇಕು ಅಂತ ಹೇಳ್ತಾರೆ. ನಂತರ ಏನಾಗ್ಬಿಡುತ್ತೆ, ರಮೇಶ್ ತತ್ತನ ನೋಡಿದ್ಬಿಟ್ಲೆ ನಾನು ಮನೆಗ್ ಬರ್ತೀನಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರು ಎಷ್ಟು ಬಿಡಿಸ್ಕೊಂಡು ಶಾಲೆ ಕುಂದ್ರು ಅಂದ್ರು ಅವ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ಕೊನೆಗೆ ಪ್ರಿನ್ಸಿಪಾಲ್, ನೀವು ತರಗತಿ ಕೋಣೆಗೆ ಯಾಕೆ ಹೋದ್ರಿ, ನಿಮ್ಗೆ ಯಾರು ಅನುಮತಿ ಕೊಟ್ರು, ನಿಮ್ ಮಗನ್ ಕರ್ಕೊಂಡ್ ಹೋಗ್ರಿ ಅಂತೇಳಿ ಅವ್ನ ಮನೆಗ್ ಕಳಿಸ್ಬಿಡ್ತಾರ. ಮರುದಿನ ಬಂದು ತಂದೆ ತಾಯಿ ಬಂದು ಟಿ.ಸಿ.ನ ಕೇಳಿ ಟಿ.ಸಿ.ನ ಪಡೆದು ಬೇರೆ ಶಾಲೆಗೆ ಹೋಗ್ತಾರೆ. ಬೇರೆ ಶಾಲೆಯಲ್ಲಿ ಹೋದಾಗೂ ಸಹ ರಮೇಶ್ ಅದೇ ರೀತಿ ವರ್ತನೆ ಮಾಡಿದ್ರಿಂದ ಅವರು ಮ್ಯಾನೇಜ್ಮೆಂಟ್ನವ್ರು ಒಂದು ಕಂಡೀಷನ್ ಹಾಕ್ತಾರೆ, ಅವನು ಓದ್ ಶಾಲೆಯಲ್ಲಿ ಆ ರೀತಿ ಮಾಡಿರೋದ್ರಿಂದ ಪಾಲಕರು ಯಾರು ತೊಂದರೆ ಆದ್ರೂ ಶಾಲೆಗೆ ಬರಬಾರ್ದು, ಹಾಗಿದ್ರೆ ಮಾತ್ರ ಅಡ್ಮಿಷನ್ ಮಾಡ್ಕೊಂತೀನಿ ಅಂದಾಗ ದುಬಾರಿ ಬೆಲೆಯ ಡೊನೇಷನ್ ಕೊಟ್ಟು ರಮೇಶನ ಅಡ್ಮಿಷನ್ ಮಾಡಿಸ್ತಾರೆ. ಆದ್ರೆ ರಮೇಶ್ ಹೋಗಿ ಒಂದು ವಾರದಲ್ಲಿ ಮತ್ತೆ ಅದೇ ರೀತಿ ಮಾಡಿದ್ರಿಂದ ಮತ್ತೆ ಹೋಗಿ ಅವ್ರಿಗೆ ದೂರು ಕೊಡ್ಬೇಕಂದ್ರೆ ಆಗೋದಿಲ್ಲ. ಕೊನೆಗೆ ಅವನು ನೀ ಶಾಲೆಯಲ್ಲಿ ಟೀಚರ್ ನನಗೆ ಬೈತಾರಂತೆ ಶಾಲೆಗೆ ಹೋಗೋದೇ ಬಿಟ್ಬಿಡ್ತಾನೆ. ನಂತರ ಮಗುವಿಗೆ ಕೌನ್ಸಿಲಿಂಗ್ ಮಾಡುವ ಮೂಲಕ ಇತರ ವಿದ್ಯಾರ್ಥಿಗಳ ಜೊತೆಗೆ ಅನ್ಯೋನ್ಯತೆಯಿಂದ ಇರುವಂಥದ್ದು, ಸಹಕಾರದಿಂದ ಇರುವಂತ ಗುಣವನ್ನ ಕಲಿಸ್ತಾರೆ. ನಂತರ ಮಗು ರಮೇಶ ಚೆನ್ನಾಗಿ ಹೊಂದ್ಕೊಂತಾನೆ. ಅಂದ್ರೆ ಮಕ್ಕಳಲ್ಲಿ ನಾವು ಸಹಕಾರ ಮನೋಭಾವ, ಸಹಬಾಳ್ವೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಕ್ಕಳನ್ನ ಕಲಿಕೆಗೆ ಸಿದ್ಧತೆ ಮಾಡುವಂತ ಚಟುವಟಿಕೆ ಕುರಿತಾಗಿ ಅಧ್ಯಾಯ ಇದೆ. ಇಲ್ಲಿರುವಂತ ಎಲ್ಲಾ ಅಧ್ಯಾಯಗಳು ಸಹ ಆಲಸ್ಯದ ಪೋಷಣೆ, ಅಮ್ಮನಿಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು, ಅವಿತಿದ್ದ ಸ್ವಪ್ರಜ್ಞೆ, ವಿರುದ್ಧ ಧ್ರುವಗಳು, ಕಂಪ್ಯೂಟರ್ ವ್ಯಾಮೋಹ, ಅಪ್ರಬುದ್ಧ ಸ್ಪರ್ಧಾಳು ಮುಂತಾದ ವಿಷಯಗಳು ಸಹ ಮಕ್ಕಳ ಕುರಿತಾಗಿ ಒಂದು ಸುಂದರವಾಗಿರುವಂತ ಲೇಖನಗಳನ್ನಿದೆ. ನನ್ನ ಮಗಳು ತುಂಟಿ ಅಲ್ಲ ಅನ್ನುವಂತ ಕೃತಿ ಮಕ್ಕಳ ಕುರಿತಾಗಿರುವಂತ ಸಾಹಿತ್ಯ ಕೃತಿಯಾಗಿದೆ. ಇಂಥ ಕೃತಿಯನ್ನ ತಾವೆಲ್ಲರೂ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೆ ಉಡುಗೊರೆಯಾಗಿ ನೀಡಿದರೆ ಅವರಲ್ಲಿ ಓದುವ ಒಂದು ಅಭಿರುಚಿ ಬೆಳೆಯಕ್ಕೆ ಸಹಕಾರ ಆಗತ್ತೆ. ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಉತ್ತಮ ಓದುಗನಾಗಕ್ಕೆ ಸಹಾಯಕ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 130ನೇ ಸಾಹಿತ್ಯ ಕೃತಿಯ ಸರಣಿ ಕಾರ್ಯಕ್ರಮದಲ್ಲಿ 130ನೇ ದಿನ 130ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಕಾರ್ಯಕ್ರಮ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.